ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಈಗ ನೋಡ್ರಿ ಚಿನ್ನು 7 ಗಂಟೆ ಆಗ್ಯದ. 7 ನಿಮಿಷ ಆಗ್ಯದ. 7 5 ನಿಮಿಷ ಆಗ್ಯದ. ಸಾಲಿಗೆ ಹೊಂಟಾಡ್ರಿ. ಶನಿವಾರ ಐತಿ ಇವತ್ತು. ಅದಕ್ಕೆಲ್ಲ ಮುಗ್ದದ ನೋಡ್ರಿ. ಜಳಕ ಮತ್ತು ತಲೆ ಇಕ್ಕೊಳ್ಳೋದು. ತಲೆ ನಾನೇ ಹಿಕ್ಕೀನಿ ರೀ ಇವತ್ತು. ಒಂಟು ಹೆಣಲ್ ಹಾಕೊಂಡಾಳ, ಎಲ್ಲ ಸೋರ್ಸ್ಕೊಂಡಾಳ. ಮತ್ತು ಬಜಾರ್ಗೆ ಒಂದು 50 ರೂಪಾಯಿ ಕೊಟ್ಟೀನಿ ರೀ. ಬಜಾರ್ ಇರ್ತದೆ ನಮ್ಮ ಊರಾಗ ಇವತ್ತು. ಏನೇನು ಬೇಕಲ್ರಿ, ಹಸಿಮೆಣ್ಸಿಕಾಯಿ, ಟಮಾಟಿ ಅದು ಹೇಳೀನಿ, ಜೀರಿಗೆ, ಅರಿಶಿಣ ತರ್ತಾಡ್ರಿಕಿ ಎಲ್ಲ ಏನು ಹೇಳೋದು. ಅದಕ್ಕಾಗಿ ಇಲ್ಲಾಂದ್ರೆ ನಾವು ಹೋಗ್ಬೇಕಾಗ್ತದೆ. ಅದಕ್ಕೆ ಹೇಳೀನಿ. ಈಗ 7 ಗಂಟೆ ಆಗಿದ್ದೇನೆ. 8ಕ್ಕೆ ಸಾಲಿ ಚಾಲು ಆಗ್ತದಂತ. ಈಗ ನಡ್ದಾಗ 10 ತನಕ ಪ್ರಾರ್ಥನಾ ಆಗ್ತದೆ. ನಂದು ಜಳಕಾಗ್ಯದ, ಎಲ್ಲ ದಂಧಿ ಭೀ ಮುಗ್ದದ್ರಿ. ಚಿನ್ನು ಕಸ ಹುಡುಗಾಳ ಇವತ್ತು. ಮತ್ತು ನಾ ಭಾಂಡೆ ತಿಕ್ಕಿನಿ. ಮುಂದಿನ ಕೆಲಸಗಳೆಲ್ಲ ಮಾಡಿ ಜಳಕ ತಾಗ್ಯದ. ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ್ರಿ. ಚಿನ್ನು ಹಚ್ಕೊಟ್ಟಾಮ್ರಿ. ಬಾಯ್. ಪಿಶ್ವಿ ಚಂದ ಇಟ್ಕೊಂಡಿಲ್ಲವ? ಹಾಂ ಥೋಡೆ ತೊಗೋಬೇಕಾದ್ರೆ ನೀರ. ಹೋಗು. ಬಾಯ್ ಬಾಯ್. ಬರಾಳಿಗೆ ತೊಗೊಂಬರ, ಚಂದ ಆಗ್ಯಾವಲ್ಲ. ಹೋಗು. ಬೇಡ ಹೋಗು. ಗುಡಿಗೆ ಹೋಯ್ತಾಳ. ಇಲ್ಲಿ ಹೋಗ. ಹೋದೋಡ್ರಿ ಈಗ ಚಿನ್ನು ಭೀ ಹೋದೋಡ್ರಿ. ಈಗ ನಾವು ಅಡುಗೆ ಕೆಲಸ ಶುರು ಮಾಡೋಣಂತ್ರಿ. ಇಲ್ಲಿ ನೋಡ್ರಿ, ಚಾ ಅಂತೂ ರೆಡಿ ಆಗ್ಯದ. ಇಲ್ಲಿ ಹಾಲಿಗೆ ಇಡ್ತೀನಿ ರೀ. ಇದೇ ಗ್ಯಾಸ್ ಮ್ಯಾಗ ಚಾ ಇಳ್ಸೀನಿ. ಈಗ ಮಸ್ತ್ ಹಾಲಿನಾಗ ಚಾ ಮಾಡೀನಿ ನೋಡ್ರಿ ಫ್ರೆಂಡ್ಸ್. ಗಟ್ಟಿ ಹಾಲಿನಾಗ ಒಂದು ಸ್ವಲ್ಪ ಹಾಲು ಕಾಯಕ್ಕೆ ಇಡನ್ರಿ. ಈಗ ಇಲ್ಲಿ ಬಟಾಟೆ ಕುದಿಯಕ್ಕೆ ಇಟ್ಟೀನಿ ರೀ. ಗ್ಯಾಸ್ ಚಾಲು ಮಾಡಂತ್ರಿ. ಮಸ್ತಾಗಿ ಬಟಾಟೆ ಪಲ್ಯ ಮಾಡೋಣ್ರಿ. ಹಾಲು ಇಟ್ಟು ಕಾಯ್ತಾವ್ರಿ. ಬಟಾಟೆ ಕುದಿತಾವ. ಹಂಗೆ ಈ ಕಡೆ ಚಹಾ ಕುಡ್ತೀನಿ ರೀ. ಒಂದು ಸ್ವಲ್ಪ ಚಹಾ ಕುಡ್ದು ಮುಂದಿನ ಕೆಲಸ ಮಾಡೋಣ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಚಹಾ ಗಂಗಾದ ಹಾಕೀನಿ ರೀ. ಆರಲ್ಲ ಊಟ ಅಂಥೇಳಿ. ಇದು ನೋಡ್ರಿ, ಚಹಾ ಎಷ್ಟು ಗಟ್ಟಿಯದು ನಿಮಗೆ ಗೊತ್ತಾಗ್ತಿರ್ಬೋದು ನೋಡ್ರಿ. ಗಂಗಾಳಿಂದ ಒಟ್ಟ ಬಿಡಲ್ಲ ನೋಡ್ರಿ. ಮತ್ತೊಂದು ಸ್ವಲ್ಪ ನೀರು ಹಾಕಿ ಕಾಯಿಸಿದೇವ್ರಿ. ಹಾಲು ಅಂದ್ರೆ ಅಷ್ಟು ಗಟ್ಟಿಯವ ನೋಡ್ರಿ. ಎಷ್ಟು ಗಟ್ಟಿ ಹಾಲು. ಚಾಣಿಂದ ಇಳಂಗಿಲ್ಲ ರೀ. ಚಹಾ ಆಲಿ ಹಾಲಾಲಿ ಅಷ್ಟು ಗಟ್ಟಿ ಇರ್ತಾವ ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಒಂದು ಬುಟ್ಟಿ ತೊಗೊಂಡಿನ್ರಿ. ಬುಟ್ಟ್ಯಾಗ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಾಕತ್ತೀನಿ ನೋಡ್ರಿ. ಒಂದು ವಾಟಿ ಗೋಧಿ ಹಿಟ್ಟು ಮತ್ತು ಒಂದಿಷ್ಟು ರವೆ ಸಾಕ್ರಿ. ಇವಕ್ಕೂ ಇಡ್ಲಿ ಪಾತ್ರೆಯಾಗ ಪುರಿ ಮಾಡ್ತೀನಿ ರೀ. ನಾ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ್ರಿ. ಇಲ್ಲಿ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಈಗ ಇದು ನೀರು ಕಾಯಕ್ಕೆ ಇಟ್ಟೀನಿ ರೀ. ನೀರಂತೂ ಕುದಿ ಬಂದಾವ. ಈಗ ನೀರು ಇದ್ರದಾಗ ಹಾಕೊಂಡ್ರಿ. ಗ್ಯಾಸ್ ಎಲ್ಲ ಆಫ್ ಮಾಡಲ್ರಿ. ಈಚೆ ಕಡೆ ಹಾಗೆ ಜರ ಕಡೆ ಇಡ್ತೀನಿ ಬಿಸಿ ಮಾಡಕ್ಕೆ. ಬಟಾಟೆ ಕುದಿಸಿನೆಲ್ಲ ಬಟಾಟೆ ಪಲ್ಯ ಮಾಡಾಕ್ರಿ. ಈಗ ನೋಡ್ರಿ, ಇದ್ರಾಗ ಸ್ವಲ್ಪ ನೀರು ಹಾಕಿ ಈ ಥರ ಕೈ ಆಡೋಣ್ರಿ. ಯಾಕಂದ್ರೆ ಕೈದದ್ದು ನೀರವಲ್ರಿ, ಅದಕ್ಕಾಗಿ. ಇದ್ರ ಹದ ನಮಗೆ ಗೊತ್ತೇ ಆಗ್ತದಲ್ರಿ. ಅಷ್ಟು ಹಾಕಿದ್ರೆ ನೀರು ಭಾಳ ಜಾಸ್ತಿ ಭೀ ಹಾಕೋದಿಲ್ಲ, ಭಾಳ ಕಡಿಮೆ ಭೀ ಹಾಕೋದಿಲ್ಲ. ಆಮೇಲೆ ನಾದ್ಲಕ್ಕೆ ಬರ್ಬೇಕ್ರಿ ಇದು.
ಒಂದು ಸ್ವಲ್ಪ ಹಾಕೊಂಡ್ರಿ. ಅಂದ್ರೆ ಇದು ಯಾಕೆ ಬಿಸಿನೀರು ಯಾಕೆ ಹಾಕೋದು ಅಂದ್ರೆ ಈ ಒಳಗೆ ರವೆ ಇರ್ತದಲ್ರಿ, ಅದು ಲಗುಟನೇ ಆಗ್ತದೆ ನೋಡ್ರಿ, ಉಬ್ಬಿ ಬರ್ತದೆ. ಅದಕ್ಕಾಗಿ ಹಾಕೋದು ನೋಡ್ರಿ. ಈಗ ಇಷ್ಟೇ ಸಾಕ್ರಿ. ಈ ಹದ ಬರೋಬ್ಬರಿ ಆಗ್ಯದ್ರಿ. ಈಗ ಇದಕ್ಕೆ ಮುಚ್ಚಿಬಿಡೋಣ್ರಿ ಮ್ಯಾಗ. ಒಂದು ಸ್ವಲ್ಪ ಮ್ಯಾಗ ಮುಚ್ಚಿಟ್ಟೇವಲ್ರಿ, ಆತನ ಪಲ್ಯ ಮಾಡೋಣ. ಕಡೆ ಈಚೆ ಕಡೆ ತೋತೀನಿ ನೋಡ್ರಿ. ಕುದಿಸೋದು ಬಟಾಟಿ ಈ ಥರ ಮ್ಯಾಶ್ ಮಾಡಿ ತೊಗೊಂಡೀನಿ ರೀ. ಮತ್ತು ಇಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ ಹಣ್ಣಾಗ್ಯದ್ರಿ, ಅದು ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ. ಮತ್ತು ಕರಿಬೇವು, ಉಳ್ಳಾಗಡ್ಡಿ ಒಂದು 2 ಹೋಳೀನಿ ರೀ. ಜೀರಿಗೆ ಸಾಸಿವೆ ಹಾಕೊಂಡ್ರಿ ಮೊದಲು. ಈಗ ಜೀರಿಗೆ ಸಾಸಿವೆ ಚಟಪಟ ಅಲ್ಲತಾವ್ರಿ. ಈಗ ಎಣ್ಣೆ ಹಾಕೋಣಂತ. ಈಗ ಎಣ್ಣೆ ಹಾಕಿ ಉದ್ದಿನ ಬೇಳೆ ಹಾಕನ್ರಿ ಒಂದು ಸ್ವಲ್ಪ. ಈಗ ನೋಡ್ರಿ ಉದ್ದಿನ ಬ್ಯಾಳೆ ಕೆಂಪಗಾಗ್ಯಾವ. ಈಗ ಇವು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಉಳ್ಳಾಗಡ್ಡಿ ಹಾಕೊಂಡು ಈಗ ಇದಕ್ಕೆ ಅರಿಶಿಣ ಪೌಡ್ರ್ ಹಾಕನ್ರಿ ಒಂದು ಸ್ವಲ್ಪ, ಎಷ್ಟು ಬೇಕಲ್ಲ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಏನದ ಒಂದು ಸ್ವಲ್ಪ ಚಲೋತ್ನಾಗ ಫ್ರೈ ಆಗ್ಬೇಕು ನೋಡ್ರಿ. ಈಗ ಈ ಬಟಾಟೆ ಒಂದು ಸ್ವಲ್ಪ ಖಾರ ಹಾಕ್ತೀನಿ ರೀ ನಾ, ಯಾಕಂದ್ರೆ ಖಾರ ಕಡಿಮೆ ಆಗಂಗೆ ಕಾಣಿಸ್ತದೆ. ಸಾಕಷ್ಟು ಹುಡುಗರು ಅಂತಾರಲ್ಲ, ಹುಡುಗರು ಜಾಸ್ತಿ ಖಾರ ಉಣಂಗಿಲ್ಲ ರೀ. ಇದಕ್ಕೆ ಇವು ಕಾಯ್ದು ಬಿಸಿನೀರು ಏನಿದ್ದಲ್ರಿ ಹಿಟ್ಟನಾದಾಗ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಸಾಕ್ರಿ. ಅಷ್ಟೇ, ಜಾಸ್ತಿ ಏನು ಬೇಡ್ರಿ. ಈಗ ಇದಕ್ಕೆ ಮ್ಯಾಗ ಮುಚ್ಚಿಬಿಡೋಣ. ಒಂದು ಸ್ವಲ್ಪ ಗ್ಯಾಸ್ ಚಾಲೂನೇ ಇರಲಿ. ಚಂದ ಐತಿ. ಇವತ್ತು ಏಕಾದಶಿ ಅದ್ರಿ, ನಾವು ಸೋನು ದೇವ್ರ ಪೂಜೆ ಮಾಡಕತ್ತಾನ. ಈಗ ಇದು ಎತ್ತಿ ಈಚೆ ಕಡೆ ಇಡೋಣ ಅತ್ತ ಮಣಿತ. ಈಗ ನೋಡ್ರಿ ಇಡ್ಲಿ ಪಾತ್ರೆ ತೊಗೊಂಡಿನಿ. ಇದಕ್ಕೆ ಒಂದಿಷ್ಟು ನೀರು ಹಾಕೋಣ, ಒಂದಿಸ್ತ ನೀರು. ಇನ್ನೊಂದಿಷ್ಟು ಹಾಕೋಣ, ಸಾಕ್ರೆ ಅಷ್ಟು. ಈಗ ಅದು ಪಲ್ಯ ಅಂತೂ ರೆಡಿ ಆಯಿತು. ಈಗ ನೀರು ಕಾಯಕ್ಕಿಟ್ಟಿನಿ ಅಲ್ರಿ ಇಡ್ಲಿ ಪಾತ್ರೆಯಾಗ. ಈಗಿದು ಹಿಟ್ಟು ನೆಂದದ್ರಿ. ಈಗ ಇದಕ್ಕೆ ಮಿದೇನ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಹಾಕಿ ಚಂದಾಗ್ಯದ. ಮಸ್ತ್ ಆಗ್ತದ ನೋಡ್ರಿ ಹಿಟ್ಟು,
ಸಾಫ್ಟಾಗಿ ಬಿಸಿನೀರು ಹಾಕಿರ್ತೇವಲ್ರಿ ನೋಡ್ರಿ ಹಿಟ್ಟು ಹೆಂಗೈತೆ. ಆ ಹಿಟ್ಟಿಂದ ತಾಕ್ಲಿ ಪಲಾಟ ಸರ್. ಇದ್ರಾಗೇನು ಸೋಡಾ ಪುಡಿ ಹಾಕಿಲ್ಲ, ಏನು ಹಾಕಿಲ್ರಿ. ಫಕ್ತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಬಿ ಹಿಡ್ದ ಕಡೈತು, ಇದು ಕಡೈತ ಹೇಳ್ತಾವ ನೋಡ್ರಿ. ಹಿಟ್ಟು ನೋಡ್ರಿ ಎರಡು ಸಾಫ್ಟಾಗಿ ಬರ್ತೈತಿ ಹೇಳಿ. ಅರ್ಬಿ ಇಲ್ಲಿ ಅದ ಬಾ, ಇಲ್ಲಿ ಅದ ಕೋಪಟ ಬೆಲ್ಲ ಜಾಸ್ತಿ ತಪ್ಪ. ಈಗ ಇಡ್ಲಿ ಪಾತ್ರೆ ಏನು ಅದಾವಲ್ರಿ, ಇವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ್ರಿ. ಇವಕ್ಕೆ ಈ ರೀತಿ ಎಣ್ಣೆ ಹಚ್ಚಿಟ್ಟೇವಲ್ರಿ, ಹತ್ಕೊಳಂಗಿಲ್ಲ. ಕಡಂಗೆ ನೀರು ಬಿಸಿ ಆಗತ್ತಾವ್ರಿ. ಇದು ಹಿಟ್ಟು ಏನೈತಲ್ಲ ಇದಕ್ಕೆ ನಾನು ಸ್ವಲ್ಪ ಮಿದ್ದು ಎರಡೇ ಉಳ್ಳಿ ಮಾಡಲ್ರಿ, ಜಾಸ್ತಿ ಮಾಡೋದಿಲ್ರಿ ನೋಡ್ರಿ. ಈಗ ಇದೇ ಗೋಧಿ ಹಿಟ್ಟು ಹಚ್ಚಿ ಲಟಸಂಬ್ರಿ ಇವಕ್ಕೆ. ಸಾಕ್ರಿ ಇಷ್ಟೇ, ಜಾಸ್ತಿ ಥಟ್ಟಿಳು ಮಾಡೋದಿಲ್ರಿ. ಎಸೋನು ಈಗ ನೋಡ್ರಿ, ಈಗ ಈ ಬಟ್ಲಿಲೇ ಕಟ್ ಮಾಡೋಣ್ರಿ ನೋಡ್ರಿ ಈ ಥರ. ಈ ಥರದಾಗ ಹಿಂಗೆ ಇಡೋದ್ರಿ. ಇದ್ರಂತೆ ಎಲ್ಲ ಮಾಡ್ಕೊತೇನೆ ರೀ ನೋಡ್ರಿ. ಇಲ್ಲಿ ಇದ್ರಂತೆ ಮತ್ತೊಂದು ಚಪಾತಿ ರೆಡಿ ಮಾಡಿ ನೋಡ್ರಿ. ಈ ಥರ ಮಾಡೋದ್ರಿ. ಅರೆ ಬಿಡ್ಕೊಂಡು ಇವು ಸ್ಟೋರ್ ಮಾಡಿ ಒಂದು ವಾರದ ಗಟ್ಟಲೆ ಯೂಸ್ ಮಾಡಿದ್ರೆ ಭೀ ನಡೀತದೆ ನೋಡ್ರಿ ಫ್ರೆಂಡ್ಸ್. ಇವೇನು ಇವತ್ತೇ ಮಾಡಿ ಇವತ್ತೇ ಖಲಾಸ್ ಮಾಡಿ ಅನ್ನಪ್ಲೇ ಇಲ್ಲ ನೋಡ್ರಿ. ನಿಮಗೆ ಅರ್ಜೆಂಟ್ ಎಲ್ಲಾರು ಹೋಗೋದಿರ್ತದೆ ಬರೋದಿರ್ತದೆ, ಈ ಥರ ಸ್ಟೋರ್ ಮಾಡಿ ಇಟ್ರಿ ಅಂದ್ರೆ ಲಗೂಟ ಮಾಡಿಕೊಂಡು ಊಟ ಮಾಡಿ ಹೋಗೋಕೆ ಅನುಕೂಲ ಆಗ್ತದೆ ನೋಡ್ರಿ. ಭಾರಿ ಆಗ್ತಾವ ನೋಡ್ರಿ. ಒಂದು ವಾರ ಇಡ್ರಿ, ಜಾಸ್ತಿ ಏನು ಇಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ವಾರ ಅಂದ್ರೆ ಒಮ್ಮೆ ಮಾಡಿಟ್ರೆ ಒಂದು ವಾರ ತಿನ್ಬೋದಲ್ರಿ. ಅಂದ್ರೆ ಕೆಲ್ಸಕ್ಕೆ ಅದು ಹೋಗೋರು ಇರ್ತಾರೆ ಮುಂಜಾನ್ಯಾಗ, ಹುಡುಗರು ಸಾಲಿಗೆ ಹೋಗೋರು ಇರ್ತಾವೆ, ಏನಾರೇ ಚಟ್ಪಟ್ ಆಗ್ತದಲ್ರಿ. ಇದು ಲಗೂಟನೆ ಮಾಡಿ ಮಕ್ಳಿಗೆ ಕೊಡ್ಬೋದು ನೋಡ್ರಿ. ಮತ್ತು ಡಬ್ಬಿಗೆ ಭೀ ಆತಾವ್ರಿ ಇವು. ಇಲ್ಲಿ ನೋಡ್ರಿ ಈ ಥರ ಹಾಕೊಂಡ್ರಿ. ಒಂದಕ್ಕೆ ಎರಡಕ್ಕೆ ಎಣ್ಣೆ ಹಚ್ಚೀನಿ ರೀ, ಎರಡಕ್ಕೆ ಎಣ್ಣೆ ಹಚ್ಚಿಲ್ಲ.
ನೋಡೋಣ್ರಿ ಯಾವ ರೀತಿ ಬರ್ತಾವ. ಇದಕ್ಕೆ ಇನ್ನೊಂದು ಲಟ್ ಹಚ್ತತೀನಿ ಸ್ವಲ್ಪ ಓದೋದಿಗೆ ಹಿಟ್ಟ. ಬರೋಬ್ಬರಿ ಒಂದು ಬ್ಯಾಚ್ ಆಗಪ್ಲೆ ಮಾಡಿದ್ರೆ ನಾ ಜಾಸ್ತಿ ಏನು ಮಾಡಿಲ್ಲ. ಆಯ್ತು ನೋಡ್ರಿ. ಇಲ್ಲಿ ನೋಡ್ರಿ ಇದು ಈ ಥರ ಇಡನ್ರಿ. ನೀರು ಹಾಕಿ ನೀರಂತರೂ ಹೆಸ್ರು ಬಂದಾವ. ಇದು ಒಂದು ಥರ ಇಡೋಣ್ರಿ. 2 ನಿಮಿಷ ನೋಡ್ರಿ. 2 ನಿಮಿಷದಾಗ ಕುದೀತಾವ್ರಿ ಇವು. ಟೈಮ್ ಹಚ್ಚಿ 2 ನಿಮಿಷ ಇಡೋದು ನೋಡ್ರಿ. ಜಾಸ್ತಿ ಏನಿಲ್ಲ, ಲಗುಟ್ ಕುದೀತಾವ. ಗ್ಯಾಸ್ ಒಂದು ಸ್ವಲ್ಪ ಜಾಸ್ತಿ ಇಡೋಣ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಕುದ್ದಾಗ ನೋಡ್ರಿ 2 ನಿಮಿಷ ಆಗ್ಯದನ ಇಟ್ಟು ಕುದ್ದಾವ ನೋಡ್ರಿ. ನೋಡ್ರಿ ಯಾವ ರೀತಿ ಈಗ ನೋಡ್ರಿ ಲಗುಟನೆ ಕುದ್ದಾವ್ರಿ. ಈಗ ಗ್ಯಾಸ್ ಆಫ್ ಮಾಡೋಣ್ರಿ. ಒಂದು ಸ್ವಲ್ಪ ಆರ್ಲ್ರಿ. ಈಗ ಗ್ಯಾಸ್ನಾಗ ಕಡೆ ಇಟ್ಟಿನ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಡೋಣ. ಇವು ಒಂದು ತಾಟ್ಲೆ ತೆಗ್ಯಾನ್ರಿ ಫ್ರೆಂಡ್ಸ್. ಆರ್ಯಾವ್ರಿ ಈಗ. ಎಟ್ಟು ಬಿಡಿ ಬಿಡಿ ಆಗ್ಯಾವ ನೋಡ್ರಿ. ಒಟ್ಟು ಹತ್ಕೊಂಡಿಲ್ಲ ನೋಡ್ರಿ ಇವಕ್ಕೆ. ಇವೆರಡು ಎಣ್ಣೆ ಹಚ್ಚಲಾರ್ದೆ ಹಾಕಿನಿ ನೋಡ್ರಿ. ಅವು ಭೀ ಚಂದ ಇರ್ತಾವ. ಈ ಥರ ಒಂದು ಹಾಳಿ ತೊಗೊಂಡು ಇವು ಹಿಂಗೆ ಮಾಡಿ ಸೌಂಡ್ ಮಾಡಿ ಹಾಳೆ ಹಾಕಿ ನೋಡ್ರಿ. ಈ ಥರ ಹಿಂಗೆ ಫ್ರಿಜ್ನಾಗ ಇಟ್ರಲ್ರಿ 8 ದಿವಸದವರೆಗೆ ಏನಾಗಂಗಿಲ್ಲ ನೋಡ್ರಿ. ಸ್ಟೋರ್ ಮಾಡಿ ಇಟ್ರೆ ನಾ ಇಡಂಗಿಲ್ಲ ರೀ. ಯಾಕಂದ್ರೆ ಈಗ ಹುಡುಗರು ತಿಂತಾರೆ. ನಮ್ಮ ಸ್ವಲ್ಪ ಮಾಡಿದಲ್ರಿ ನಾ, ಅದಕ್ಕಾಗಿ ಇಡಂಗಿಲ್ಲ. ಈಗ ಎಣ್ಣೆ ಬಿಸಿ ಆಗ್ಯದ್ರಿ, ಕರಬೇಕು. ಒಂದು ತಾಟ್ತಾರೆ.
ನೋಡ್ರಿ ಎಷ್ಟು ಮಸ್ತ್ ಹೋಗಿ ಬರಕತ್ತ. ಇಲ್ಲಿಡು ಈಚೆ ಕಡೆ ಜಾಸ್ತಿ ನಿಜವಾಗ್ಲೂ ಬರೀ ಆತಾವ ನೋಡ್ರಿ. ಮತ್ತು ನಾ ಜಾಸ್ತಿ ಏನು ಎಣ್ಣೆ ಹಾಕಿಲ್ರಿ ಫ್ರೆಂಡ್ಸ್. ಎಣ್ಣೆ ಅಂತ ಸ್ವಲ್ಪ ಹಾಕಿಲ್ರಿ ನಾ, ಯಾಕಂದ್ರೆ ಇವು ಮೊದಲು ಕುದಿಸಿದೇವಲ್ರಿ, ಎಣ್ಣೆ ಭಾಳ ಹಿಡಿಯಂಗಿಲ್ಲ ಇವು. ಎಷ್ಟು ಮಸ್ತಾಗಿ ಬರ್ತಾವೆ ನೋಡ್ರಿ ಫ್ರೆಂಡ್ಸ್ ಪುರಿ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ, ಯಾಕಂದ್ರೆ ಮೊದಲನೇ ಬಾರಿ ಮಾಡಕತ್ತೀನಿ ಅಂದ್ರೆ ನಾವೇ ಈ ಥರ ಆಗ್ತಾವಂಥೇಳಿ ನನಗೆ ಅಷ್ಟು ಅನ್ಸಿತಿಲ್ಲ ನೋಡ್ರಿ, ಉಬ್ತಾವ ಅಂಥೇಳಿ. ಮತ್ತು ನಾ ಎಣ್ಣೆ ಜಾಸ್ತಿ ಹಾಕಿದ್ರೆ ಭಾಳ ಚಂದ ಉಬ್ತಾವ್ರಿ. ನಾ ಸ್ವಲ್ಪ ಹಾಕೀನಿ, ಉಳಿತಂದ್ರೆ ಸುಮ್ಮ ಕಮ್ರಾತ್ರಿ ಎಣ್ಣೆ, ಅದಕ್ಕೆ ಸ್ವಲ್ಪನೇ ಮಾಡಕತ್ತೀನಿ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕೀನಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಹೊಡೆಯವತ್ತಮ್ಮ ಅದಕ್ಕೆ. ಜಾಸ್ತಿ ಎಣ್ಣೆನೇ ತೊಗೊಂಗಿಲ್ಲ ನೋಡ್ರಿ, ಕುದ್ದಿರ್ತಾವಲ್ರಿ ಇವು, ಸ್ವಲ್ಪ ಎಣ್ಣೆ ತೊಗ್ತಾವ. ಅಷ್ಟು ಎಲ್ಲ ಇದ್ರಂತೆ ಕರೆದು ಆಮೇಲೆ ತೋರಿಸ್ತೀನಿ ರೀ. ಪೂರಿ ಮಾಡೋದಂತ್ರ ಆಗ್ಯದ. ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ನೀವೇ ಪೂರಿ ಅಂತ ಸಿಕ್ಕಾಪಟ್ಟೆ ಮಸ್ತಾಗಿ ಬಂದಾವ ನೋಡ್ರಿ, ನೋಡ್ತಿರ್ಬೋದು ನೀವು. ಈಸಿಯಾಗಿ ಇಡ್ಲಿ ಪಾತ್ರೆ ಒಳಗೆ ಯಾವ ರೀತಿ ಮಾಡಬೇಕಂತ ಹೇಳಿ ತೋರಿಸ್ಕೊಟ್ಟಿನಿ ಅಲ್ರಿ ಫ್ರೆಂಡ್ಸ. ಬಟಾಟೆ ಪಲ್ಯ ಭೀ ಹೆಚ್ಚಿನಿ ರೀ, ಒಂದು ಸ್ವಲ್ಪ ಮೊಸರು ಹೆಚ್ಚಿನಿ ನಮ್ಮ ಸೋನು ಅಂತಾನತ್ತ. ಮೊಸರಿನ ಕೂಡ ಭೀ ಮಸ್ತ್ ಹತ್ತದ ನೋಡ್ರಿ. ಇಟ್ಟು ಗಟ್ಟಿ ಐತ್ರಿ ಮೊಸರು, ಅಷ್ಟು ಗಟ್ಟಿ ಮೊಸರು ಐತಿ. ಮೊಸರು ಬಟಾಟೆ ಪಲ್ಯ ಪೂರಿ ಯಾರ್ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೋಡಿದ್ರಲ್ರಿ ಫ್ರೆಂಡ್ಸ, ಇಡ್ಲಿ ಪಾತ್ರೆ ಒಳಗೆ ಯಾವ ರೀತಿ ಪೂರಿ ಮಾಡ್ಬೋದು ಅಂಥೇಳಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಎಲ್ಲರ ಗಡ್ಬಡಿ ಅದಿದ್ದಾಗ ಪಟ್ನೆ ಆಗ್ತದೆ ನೋಡ್ರಿ. 5 ನಿಮಿಷದಾಗ ಮಾಡಿ ತೆಗಿಬೋದು. ಆ ಥರ 8 ದಿನಗಟ್ಟಲೆ ಸ್ಟೋರ್ ಮಾಡಿ ಊಟ ಮಾಡೋ ಟೈಮಿಗೆ ಒಂದು 4 ಕರ್ಕೊಂಡು ಬಿಟ್ರೆ ಆಯ್ತು ನೋಡ್ರಿ. ಪುರಿ ಅಂತೂ ಸೂಪರ್ ಆದಂಥ ಪುರಿ ರೆಡಿ. ನಾವು ಮನ್ಯಾಗ ಮಾಡ್ತೀವಲ್ರಿ, ಇವತ್ತು ಸಾದಾ ಹಿಟ್ಟಿಲ್ಲ ನಾದಿ, ಅದ್ರಕ್ಕಿಂತ ಬೆಸ್ಟ್ ಆಗ್ತಾವ ನೋಡ್ರಿ. ಒಂದು ಸ್ವಲ್ಪ ರವೆ ಮತ್ತು ಬಿಸಿ ನೀರು ಹಾಕಿ ನಾದಿರ್ತೇವೆ ಆಯ್ತು. ಒಂದು ಕುದಿಸಿರ್ತೇವಲ್ರಿ, ಅವಕ್ಕೆ ಏನೂ ಹಾಳಾಗಂಗಿಲ್ಲ. ಮತ್ತು ಎಣ್ಣೆನೂ ಮೇನ್ ಆಗಿ ಅಂದ್ರೆ ಎಣ್ಣೆನೂ ಜೊಗ್ಗಂಗಿಲ್ಲ. ನಾನು ನೋಡ್ತಿರ್ಬೋದು ನೀವು ಎಷ್ಟು ಎಣ್ಣೆ ಹಾಕಿನಿ, ಎಷ್ಟು ಪುರಿ 16 ಪುರಿ ಕರ್ದೀನಿ ರೀ ನಾ. ಆದರೂ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಉಳ್ದೈತಿ. ಜಾಸ್ತಿ ಒಂದು 4-5 ಚಮಚ ಎಣ್ಣೆ ಒಳಗನೆ ಪುರಿ ಆತಾವ ನೋಡ್ರಿ. ಮತ್ತೊಂದು ಸ್ವಲ್ಪ ಉಳ್ದದ ನನಗೆ ಒಂದು ಪಲ್ಯ ಆಗ್ತದ್ರಿ. ಅಟ್ಟು ಎಣ್ಣೆ ಉಳ್ದದ, ಜಾಸ್ತಿ ಎಣ್ಣೆನೂ ಹಿಡಿಯಂಗಿಲ್ಲ.
ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ಥರ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ.